ಹಾಯ್ ವಿವರ್ಸ್, ಇವತ್ತು ನಾವು ಈ ಸಾಫ್ಟಾಗಿರೋ ಮೈಸೂರು ಪಾಕನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಗ್ಲಾಸಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಅದೇ ಗ್ಲಾಸಿಂದನೇ ಅಳತೆ ಮಾಡಿ 2 ಗ್ಲಾಸಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸರಿಯಾಗಿ ಜರಡಿ ಮಾಡ್ಕೋಬೇಕು. ಈ ಕಡಲೆ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳೇನಾದರೂ ಉಳಿದ್ಬಿಟ್ಟಿದ್ರೆ ನಮಗೆ ಈ ಮೈಸೂರು ಪಾಕ್ ಮಾಡೋವಾಗ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ, ಆಮೇಲೆ ಕ್ಲೀನಾಗಿರಲಿ ಅನ್ನೋದಕ್ಕೋಸ್ಕರ ಈ ಥರ ಅದನ್ನು ಜರಡಿ ಇಟ್ಕೊಂಡು, ಹಾಗೆ ಹಾಲಿನ ಪೌಡ್ರು ಕಡಲೆ ಹಿಟ್ಟು ಮಿಕ್ಸ್ ಆಗಿಬಿಡತ್ತೆ. ಅದೇ ಬಟ್ಲಲ್ಲಿ 1.5 ಬಟ್ಲಷ್ಟು ಎಣ್ಣೆನ ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಆ ಎಣ್ಣೆನ ಈ ರೀತಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟುಗಳು ಇಲ್ಲದೆ ಇರೋ ರೀತಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಗಂಟುಗಳು ಇಲ್ಲದೆ ಇರೋ ರೀತಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು, ಈಗ ನಾನು ಗ್ಯಾಸ್ ಮೇಲೆ ಈ ಥರ ದೊಡ್ಡದಾಗಿರೋ ಬಾಳ್ಗೆನ ಅಥವಾ ಬುಟ್ಟಿನ ಇಟ್ಕೋಬೇಕು. ಸ್ವಲ್ಪ ತಳ ದಪ್ಪಗಿರಬೇಕು. ಇದಕ್ಕೆ ನಾನು 2 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಕ್ಕಿಂತ ಕಡಿಮೆ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಎಲ್ಲ ಸ್ವಲ್ಪ ಮುಳುಗಬೇಕು, ಆ ಥರದಷ್ಟು ನೀರನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 8ರಿಂದ 10 ನಿಮಿಷ ನಾವು ಈ ಸಕ್ಕರೆನ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು. ಇದು ನಮಗೆ ಎಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ. ಈ ಸಕ್ಕರೆ ನೀರಲ್ಲಿ ಕರಗಿ ಸ್ವಲ್ಪ ಈ ಅಂಟು ಪಾಕ ಬಂದರೆ ಸಾಕು. ನೋಡಿ, ಈ ರೀತಿ ಅಂಟು ಪಾಕ ಬಂದರೆ ಈಗ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಕಡಲೆ ಹಿಟ್ಟು ಎಣ್ಣೆ ಮಿಶ್ರಣನ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೆರೆಸ್ತಾ ಹೋಗಬೇಕು. ಇನ್ನೊಬ್ಬರಿದ್ದರೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಒಬ್ಬರೇ ಮಾಡೋದಾದರೆ ಸ್ವಲ್ಪನೇ ಹಾಕಿ ಈ ಥರ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಪಕ್ಕದಲ್ಲಿ 1.5 ಬಟ್ಲಷ್ಟು ಎಣ್ಣೆ ಹಾಗೆ 1 ಬಟ್ಲಷ್ಟು ತುಪ್ಪನ ಈ ರೀತಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ಬಿಸಿಯಾಗಿ ಮಾಡಿಕೊಂಡು ಎಣ್ಣೆ ತುಪ್ಪನ ಹಾಕ್ಕೊಳ್ತಾ ಇದನ್ನು ನಾವು ಕೈ ಆಡಿಸ್ತಾನೆ ಹೋಗಬೇಕು. ನಾವು ಹಾಕಿರೋಂಥ ಎಣ್ಣೆ ತುಪ್ಪ ಈ ಕಡಲೆ ಹಿಟ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಸ್ವಲ್ಪನೇ ಮಾಡೋದಾದರೆ ಒಬ್ಬರೇ ಸಾಕು, ಚೆನ್ನಾಗಿಯೇ ಬರುತ್ತೆ. ಆದರೆ ನಾನು ಹೇಳಿರೋಂಥ ಪ್ರಮಾಣದಲ್ಲೇ ನೀವು ಮಾಡಿಕೊಂಡು ನೋಡಿ. ಅಂದರೆ ನೀವು ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ, ಆದರೆ ಅಳತೆ ಇದೇ ಥರನೇ ತಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾವು ಹಾಕಿದಂಥ ಎಣ್ಣೆ ತುಪ್ಪ ಮಿಶ್ರಣ ಎಲ್ಲ ಹಿಟ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಈ ರೀತಿ ಆಗ್ತಾ ಇದ್ದಾಗಲೇ ಮತ್ತೆ ನಾವು ಈ ಎಣ್ಣೆ ತುಪ್ಪನ ಹಾಕ್ತಾ ಹೋಗಬೇಕು. ಈ ರೀತಿ ಒಂದು 4ರಿಂದ 5 ಸಾರಿ ಈ ಪ್ರೊಸೆಸ್ಸು ರಿಪೀಟ್ ಆಗುತ್ತೆ. ಈ ಹಾಲಿನ ಪೌಡ್ರನ್ನು ನಾವು ಬಳಸೋದ್ರಿಂದ ಈ ಮೈಸೂರು ಪಾಕು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಾವು ಹಾಲಿನ ಪೌಡ್ರನ್ನು ಬಳಸ್ದೇ ಈ ಮೈಸೂರು ಪಾಕನ್ನು ಮಾಡ್ಕೋಬೋದು. ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ತೀರಾ ಗಟ್ಟಿಯಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈ ಮುಂಚೆ ಎಲ್ಲ ಮೈಸೂರು ಪಾಕು ಸಿಗ್ತಿತ್ತಲ್ವ, ಆ ಥರದ ಮೈಸೂರು ಪಾಕನ್ನು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಅದಕ್ಕೆ
ಸ್ವಲ್ಪ ಈ ತಿನ್ನೋ ಸೋಡಾ ಅಂತ ಸಿಗುತ್ತಲ್ವ, ಅಡುಗೆಗೆಲ್ಲ ಬಳಸೋ ಸೋಡಾ, ಆ ಸೋಡಾ ಪುಡಿನ ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ ನೋಡಿ. ಈಗಲೇ ನಾವು 3 ಸಾರಿ ಈ ಥರ ಎಣ್ಣೆನ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಬಂದಿದ್ದೀವಿ. ಈ ಮೈಸೂರು ಪಾಕನ್ನ ನಾನು ಮಾಡ್ತಾ ಇರೋ ಕಾರಣ ನಾವೆಲ್ಲರೂ ಫ್ಯಾಮ್ಲಿ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಆ ಕಾರಣಕ್ಕೆ ನಾನು ಮೈಸೂರು ಪಾಕನ್ನ ಮಾಡ್ತಾಯಿದ್ದೀನಿ. ಯಾರ್ದಾದ್ರೂ ಮನೆಗೆ ಹೋಗೋದಾದರೆ ಅಥವಾ ಈ ರೀತಿ ಟ್ರಿಪ್ಪಿಗೆಲ್ಲ ಹೋಗೋವಾಗ ಈ ಥರ ನಾವು ಮನೆಯಿಂದನೇ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಹಾಗೆ ನಾವೇ ಮಾಡಿರೋದು ಅನ್ನೋ ಖುಷಿ ಕೂಡ ಇರುತ್ತೆ. ಇನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ. ಉಳಿದಿರೋ ಇಷ್ಟು ಎಣ್ಣೆನ ಈಗ ನಾವು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಎಣ್ಣೆನ ಹಾಕ್ಕೋಬೋದಲ್ಲ ಅಂತ ಕೂಡ ನಿಮಗೆ ಅನ್ನಿಸ್ಬೋದು. ಆದರೆ ಈ ರೀತಿ ಬಿಸಿ ಎಣ್ಣೆನ ಹಾಕೋದ್ರಿಂದ ಕಡಲೆ ಹಿಟ್ಟು ಸರಿಯಾಗಿ ಬಿಟ್ಕೊಳ್ಳುತ್ತೆ, ಆ ಟೇಸ್ಟ್ ಕೂಡ ಬರುತ್ತೆ. ಇಲ್ಲ ಅಂದರೆ ಈ ಪ್ರೊಸೆಸ್ಸು ತುಂಬ ಹೊತ್ತು, ಅಂದರೆ 1.5 to 2 ಅವರ್ವರೆಗೂ ನಾವು ಇದೇ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಹೋಗಬೇಕು ನೋಡಿ. ಈಗ ನಾವು ಹಾಕಿರೋಂಥ ಎಣ್ಣೆ ಎಲ್ಲ ಈ ಥರ ಪಕ್ಕದಲ್ಲಿ ಬಿಡ್ತಾ ಬರುತ್ತೆ. ಈ ಟೈಮಲ್ಲಿ ಇದು ಮೈಸೂರು ಪಾಕಿಗೆ ರೆಡಿ ಆಗಿದೆ ಅಂತಲೇ ಅರ್ಥ. ಈ ರೀತಿ ಆದರೆ ನಾವು ಸ್ವಲ್ಪ ಕೈ ಆಡಿಸೋದನ್ನು ಬಿಟ್ಬಿಟ್ಟು ನಾವು ಪಾತ್ರೆಗೋ ಅಥವಾ ಟಿನ್ಗೋ ತಟ್ಟೆಗೋ ಯಾವ ಪಾತ್ರೆಗೆ ನಾವು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀವೋ ಅದಕ್ಕೆ ಎಣ್ಣೆ ಸವರಿ ಈ ಮಿಶ್ರಣನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ನನ್ನ ಹತ್ರ ಒಂದು ಕೇಕ್ ಟಿನ್ ಇತ್ತು, ಆ ಟಿನ್ಗೆ ಸ್ವಲ್ಪ ಪ್ರಮಾಣನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಚಿಕ್ಕ ಟ್ರೇ ಇತ್ತು ನಮ್ಮ ಮನೇಲಿ, ಈ ಟ್ರೇಗೆ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಕೇಕ್ ಟಿನ್ನಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಈ ರೀತಿ ಎಣ್ಣೆ ಇರೋದ್ರಿಂದ ಇದೆಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಆ ಹಿಟ್ಟು ಬಿಸಿ ಇರೋದ್ರಿಂದ ತನಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹೀರ್ಕೊಂಡು ಆಮೇಲೆ ಮಿಕ್ಕಂಥ ಎಣ್ಣೆನೆಲ್ಲ ಅದು ಬಿಟ್ಕೊಂಡ್ಬಿಡತ್ತೆ. ಆ ಎಣ್ಣೆನ ನೀವು ಒಂದು ಪಾತ್ರೆಗೆ ತೆಗೆದು ಇಟ್ಕೋಬೋದು ನೋಡಿ. ಇದು ಮೇಲ್ಗಡೆ ಎಣ್ಣೆ ಎಲ್ಲ ನಿಂತಿದ್ದರೆ ಈ ಕೇಕ್ ಟಿನ್ನಲ್ಲಿ ಕೆಳಗಡೆ ಎಲ್ಲ ಎಣ್ಣೆ ತಾನೇ ಬಸ್ಕೊಳ್ತಾ ಇದೆ. ಒಂದು 10 ನಿಮಿಷ ಈ ರೀತಿ ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡಬೇಕು. 10 ನಿಮಿಷದ ನಂತರ ಇದನ್ನು ಇನ್ನೂ ಸ್ವಲ್ಪ ಮೆತ್ತಗೆ ಇರೋವಾಗಲೇ ನಾವು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇದನ್ನು ಮಾರ್ಕ್ ಮಾಡಿ ಇಡಬೇಕು. ನಾನು ತೀರಾ ಚಿಕ್ಕದಾಗಿಯೂ ಅಲ್ಲ, ತೀರಾ ದೊಡ್ಡದಾಗಿಯೂ ಅಲ್ಲ, ಆ ರೀತಿ ಇದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರೋವಾಗ ಈ ರೀತಿ ಮಾಡ್ಕೋಬಾರ್ದು. ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನೀವು ಈ ರೀತಿ ಇದನ್ನು ಲೈನ್ ಹಾಕಿ ಬಿಟ್ಕೊಂಡ್ಬಿಟ್ರೆ ಆಮೇಲೆ ನೀವು ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಚ್ಚಗಿರೋವಾಗಲೇ ಈ ರೀತಿ ಮಾಡಿ ಇಟ್ಕೋಬೇಕು. ಕೆಲವೊಬ್ಬರು ಈ ಕಡಲೆ ಹಿಟ್ಟಿನ ಮಿಶ್ರಣನ ಹಾಗೆ ಒಲೆ ಮೇಲಿಟ್ಟು ಕೂಡ ಮಾಡ್ತಾರೆ. ಆಮೇಲೆ ಅದಕ್ಕೆ ಸಕ್ಕರೆ ಪುಡಿನ ಸೇರಿಸ್ತಾ ಹೋಗ್ತಾರೆ.
ಆದರೆ ನಾವು ಈ ರೀತಿ ಅಂಟು ಪಾಕ ಬಂದ ಮೇಲೆ ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಂಡು ಮಾಡ್ತಾ ಬರ್ತೀವಿ. ಇದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇನ್ನೂ ಒಂದು 10ರಿಂದ 15 ನಿಮಿಷ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡಬೇಕು. ಈಗ ಈ ಎಣ್ಣೆ ನೋಡಿ ಎಷ್ಟೊಂದು ಎಣ್ಣೆ ನಿಂತಿತ್ತು, ಅದು ತನಗೆ ಬೇಕಾದಷ್ಟು ಎಣ್ಣೆನ ಹೀರ್ಕೊಂಡು ಉಳಿದಿದ್ದ ಎಣ್ಣೆನ ಹಾಗೆ ಬಿಟ್ಕೊಂಡ್ಬಿಟ್ಟಿದೆ. ಈ ಎಣ್ಣೆನ ಈ ರೀತಿ ನೀವು ಬೇರೆ ಪಾತ್ರೆಗೆ ತೆಕ್ಕೋಬೋದು. ಈ ರೀತಿ ಎಣ್ಣೆ ಎಲ್ಲ ತೆಗೆದಾದ್ಮೇಲೆ ಇದನ್ನು ಚೆನ್ನಾಗಿ ಇನ್ನೊಂದು ಸಾರಿ ಕಟ್ ಮಾಡಿ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೀರಾ ಸಾಫ್ಟಾಗಿದೆ, ಕೆಳಗಡೆ ಸ್ವಲ್ಪ ಬೆಚ್ಚಗಿದೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮತ್ತೆ ಬೇರೆ ಯಾವ ಥರದ ಅಡುಗೆಗಳನ್ನು ಮಾಡಿ ಹಾಕಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ನನಗೂ ಮೋಟಿವೇಶನ್ ಸಿಕ್ಕಾಗತ್ತೆ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರೋ ಅಂಥ ಅಡುಗೆಗಳನ್ನ ನೀವು ಕೂಡ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.